ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ RJ ಲರ್ನ್ ಪೇಜ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇಂಡಿಯಾ ಪೋಸ್ಟ್ GDS 2024ರ ಮೊದಲ ಮೆರಿಟ್ ಲಿಸ್ಟನ್ನು ಹೇಗೆ ಚೆಕ್ ಮಾಡೋದು ಅನ್ನೋದರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೇನೆ. ದಯವಿಟ್ಟು ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಮೊದಲನೇದಾಗಿ ನಾವು ಗೂಗಲ್ ಅಥವಾ ಕ್ರೋಮಲ್ಲಿ ಇಂಡಿಯಾ ಪೋಸ್ಟ್ GDS ಅಂತ ಟೈಪ್ ಮಾಡಿ, ನಂತರ ಸರ್ಚ್ ಮಾಡಿ. ಇಲ್ಲಿ ಕೆಳಗೆ ನೋಡ್ತಿರ್ಬೋದು ನೀವು, ಇಂಡಿಯಾ ಪೋಸ್ಟ್ ಇರುತ್ತೆ. ಅನಂತರದಲ್ಲಿ ಇಂಡಿಯಾ ಪೋಸ್ಟ್ GDS ಅಂತ ಇಲ್ಲಿ ಕೆಳಗೆ ಕೊಟ್ಟಿರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ July 2024 ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಪಬ್ಲಿಷ್ಡ್ ಫಾರ್ ಸರ್ಕಲ್ ವೈಸ್. ಅಂದರೆ ಸರ್ಕಲ್ ವೈಸ್ ಯಾವ್ಯಾವ ಸರ್ಕಲ್ ವೈಸ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ನೀಡಿದ್ದಾರೆ. ನೀವು ಸೈಡಿಗೆ ನೋಡ್ತಿರ್ಬೋದು, ಒಂದು ಗೊತ್ತಿಲ್ಲ ಅಂದರೆ ಇಲ್ಲಿ ಕೊಟ್ಟಿದ್ದೀನಿ. ಅನಂತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಅಂತ ಕೊಟ್ಟಿದ್ದಾರೆ. ಇದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಯಾವ ಸರ್ಕಲ್ ಬೇಕು ಅದ್ರ ಮೇಲೆ, ಅಂದರೆ ಈಗ ನಾನು ಕರ್ನಾಟಕ ನೋಡ್ತಾ ಇದ್ದೇನೆ, ಕರ್ನಾಟಕ ಮೇಲೆ ಫಸ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ನಂತರ ಈ PDF ಆಪ್ಷನ್ ತೋರಿಸ್ತೆ, ಇದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣ ನಮಗೆ ಈ ರೀತಿಯ ಕಾಣುತ್ತೆ. ಅಂದರೆ ಎಲ್ಲ ಲಿಸ್ಟ್ ಕ್ಯಾಂಡಿಡೇಟ್ಸ್ನ ನಾವಿಲ್ಲಿ ನೋಡ್ಬೋದು. ಸರ್ಕಲ್ ವೈಸ್ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಾವು PDF ಓಪನ್ ಮಾಡ್ಬೋದು. ಅಂದರೆ ಒಂದು ವೇಳೆ ನೀವೇನಾದರೂ ಹಾಕಿದರೆ, ಸೆಲೆಕ್ಷನ್ ಏನಾದರೂ ಆಗಿದ್ದರೆ ನಿಮ್ಮ ಹೆಸರನ್ನು ನೋಡೋದಕ್ಕೆ ಈ ರೀತಿ ಚೆಕ್ ಮಾಡ್ಬೋದು. ಈ ಒಂದು PDF ನೀವು ನೋಡ್ಬೋದು, ಸೆಲೆಕ್ಷನ್ ಆಗಿರುವ ಕ್ಯಾಂಡಿಡೇಟ್ಸ್ ರಿಸಲ್ಟು ಮಿನಿಮಮ್ 90ರಿಂದ ಮ್ಯಾಕ್ಸಿಮಮ್ 100% ಇದೆ. ಅಂದರೆ ಆಲ್ಮೋಸ್ಟ್ 90ರಿಂದ 100% ಒಳಗಡೆ, ಅಂದರೆ 100% ಕೂಡ ಇದೆ. ಬಹುಶಃ ಎರಡನೇ ಮೆರಿಟ್ ಲಿಸ್ಟಲ್ಲಿ 80%, 85%, 90%ವರೆಗೂ ನಿಲ್ಲುತ್ತೆ. ಅಂದರೆ 80ರಿಂದ 90% ನಿಲ್ಲುವ ಸಾಧ್ಯತೆ ಇದೆ. ನೋಡೋಣ ಹೇಗಾಗುತ್ತೆ ಅಂತ. ನಿಮಗೇನಾದರೂ ಈ ಒಂದು ನಾನು ಕೊಟ್ಟಿರುವ ಒಂದು PDF ಸರಿಯಾಗಿ ಏನೋ ಕಾಣದಿದ್ದರೆ, ನಾವೊಂದು ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತಾನೆ, ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು PDF ನೋಡ್ಬೋದು. ಕ್ಲಿಯರಾಗಿ ಕಾಣುತ್ತೆ. ಇದು ಇವತ್ತಿನ ಒಂದಿಷ್ಟು ಇಂಡಿಯಾ ಪೋಸ್ಟ್ ಫಸ್ಟ್ ಮೆರಿಟ್ ಲಿಸ್ಟ್ನ ಒಂದು ಮಾಹಿತಿಯಾಗಿತ್ತು. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಜಾಬ್ ರಿಲೇಟೆಡ್ ಅಷ್ಟೇ ಅಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಸರಳ ನೋಟ್ಸ್, ಅಂದರೆ ಅಂದಾಜು 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಎಲ್ಲ ಥರದ ನೋಟ್ಸ್ಗಳನ್ನು ನಾವು ಹಾಕ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.